ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಇವತ್ತೇ ಫೈನಲ್ ಆಗುತ್ತಾ ನೂತನ ಸಚಿವರ ಪಟ್ಟಿ ಅನ್ನೋದು ಪ್ರಶ್ನೆ. ಸಂಪುಟ ವಿಸ್ತರಣೆ ಕುರಿತು ಇವತ್ತು ಒಂದು ಮಹತ್ವದ ಚರ್ಚೆ. ಇವತ್ತು ರಾಜ್ಯಕ್ಕೆ ವೇಣುಗೋಪಾಲ್ ಸುರ್ಜೇವಾಲಾ ಆಗಮನ, ಸಂಘಟನ್ ಸೃಜನ್ ಅಭಿಯಾನಕ್ಕೆ ಆಗಮಿಸ್ತಾ ಇರೋದು ವರಿಷ್ಠರು. ಕಾರ್ಯಕ್ರಮದ ನಂತರ ರಾಜ್ಯದಲ್ಲೇ ಉಳಿಯುವಂತ ನಾಯಕರು. ಈ ವೇಳೆ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ನಾಯಕರ ಜೊತೆ ಚರ್ಚೆ, ಸಚಿವರ ಆಯ್ಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸುವಂತ ಸಾಧ್ಯತೆ. ಸಿಎಂ ಡಿಕೆಶಿ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ರಿಂದ ಮಾಹಿತಿ ಸಂಗ್ರಹ. ಬಹುತೇಕ ಇಲ್ಲೇ ಪಟ್ಟಿ ಫೈನಲ್ ಮಾಡಿಕೊಂಡು ತೆರಳಬಹುದಾದ ಚಾನ್ಸಸ್ ಇದೆ. ಸೋಮವಾರ ರಾಜ್ಯ ನಾಯಕರಿಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಮತ್ತೊಮ್ಮೆ ಚರ್ಚಿಸಿ ಪಟ್ಟಿಯನ್ನು ಫೈನಲ್ ಮಾಡಬಹುದು. ಸೊ ಇದೊಂದು ಮುಂದಕ್ಕೆ ಹೋಗ್ತಾ ಇದೆ. ತುಂಬ ಜನ ಕಾಯ್ಕೊಂಡು ಕೂತಿದ್ದಾರೆ. ಈಗ ನಾಯಕರುಗಳೇ ಬರ್ತಾ ಇರೋದ್ರಿಂದ ಇದು ಈಗಲೇ ಫೈನಲೈಸ್ ಆಗಬಹುದು ಅಂತ ಗೆಸ್ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತೇ ಫೈನಲೈಸ್ ಮಾಡ್ತಾರಾ ಅಂತ ಎಲ್ಲರೂ ಬೇಸರ, ಅಸಮಾಧಾನದಲ್ಲಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಪಟ್ಟಿ ಯಾವಾಗ ಫೈನಲ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾರೆ ನಾಯಕರುಗಳು. ಈಗ ಹೈಕಮಾಂಡ್ ನಾಯಕರುಗಳು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದ ಒಂದು ನಿರೀಕ್ಷೆ ಇಟ್ಕೋಬಹುದಾ? ಖಂಡಿತನೇ ಐತಿ. ಇವತ್ತು ಸಂಘಟನ್ ಸೃಜನ್ ಅನ್ನುವಂತಹ ಅಭಿಯಾನವನ್ನ ಕಾಂಗ್ರೆಸ್ ನಾಯಕರು ಆಯೋಜನೆ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ರಾತ್ರಿ ಅವರು ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಕೇರಳಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಸೊ ಈ ಒಂದು ರಾತ್ರಿ ಕಾರ್ಯಕ್ರಮ ಮುಗಿದ ನಂತರ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ನಾಯಕರ ಜೊತೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಸಿಎಂ ಹಾಗೆ ಮಾಜಿ ಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಜೊತೆ ಸಚಿವರಿಗೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಯಾರನ್ನ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಒಂದು ಫೈನಲ್ ಪಟ್ಟಿಯನ್ನ ರೆಡಿ ಮಾಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ 3 ಜನರ ಕೊಟ್ಟಿರುವಂತಹ ಪಟ್ಟಿ ಮತ್ತೆ ಅಲ್ಲಿ ಎಐಸಿಸಿ ಮಟ್ಟದಲ್ಲಿ ಆಗಿದ್ದಂತಹ ಸಭೆಗಳು ಅಲ್ಲಿ ಹೊಂದಾಣಿಕೆ ಆಗಿರಲಿಲ್ಲ. ಸೊ ಆ ಒಂದು ಹೊಂದಾಣಿಕೆ ಮಾಡುವಂತ ಪ್ರಯತ್ನವನ್ನ ಇವತ್ತು ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಅವರು ರಾಜ್ಯ ನಾಯಕರ ಜೊತೆ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯುವ ಈ ಸಭೆಯಲ್ಲಿ ಇವತ್ತು ಈ 3 ಜನ ನಾಯಕರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಬಹುತೇಕವಾಗಿ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ, ಅದನ್ನ ದೆಹಲಿಗೆ ಕೊಂಡೊಯ್ಯಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಇವತ್ತು ಸಚಿವರ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ಏನಾದ್ರೂ ಗೊಂದಲಗಳು ಮುಂದುವರೆದಿದೆ ಆದ್ರೆ ಸೋಮವಾರ ರಾಜ್ಯ ನಾಯಕರನ್ನ ಮತ್ತೆ ದೆಹಲಿಗೆ ಕರೆಸಿಕೊಂಡು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಅದರ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಅವತ್ತೇ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಈ ರಾಷ್ಟ್ರೀಯ ನಾಯಕರು ಆಗಮಿಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಶಾಸಕರು ಕೂಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಪಟ್ಟಿ ರಾಜ್ಯ ನಾಯಕರನ್ನ ಕರೆಸಿ ಸಭೆಯನ್ನ ಮಾಡಿದ್ರು ಕೂಡ ಸಂಪುಟ ಆಯ್ಕೆ ಆಗ್ಲಿಲ್ಲ, ಪದಗ್ರಹಣ ಆಗ್ಲಿಲ್ಲ ಅನ್ನುವಂತ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸೊ ಹಾಗಾಗಿ ಶಾಸಕರ ಒಂದು ಅಸಮಾಧಾನಗಳನ್ನ ತಣಿಸ್ಬೇಕಾದ್ರೆ ಈಗ ಸಂಪುಟ ವಿಸ್ತರಣೆ ಮಾಡ್ಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬಹುತೇಕವಾಗಿ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.